ಏನಿದು ಮೌನಾಚರಣೆ? ಗೌ ಗೌ ಯಾಕೆ ಅತ್ತ ಕಡೆಯಿಂದ ರೀ ಇಲ್ಲ? ನೀನೇ ಸೇರ್ಸ್ಕೊಂಡು ಹೇಳ್ಬಿಡು. ಗೌರಿ ಗೌರಿ ಎಲ್ಲಮ್ಮ ನಿಮ್ಮ ಅಕ್ಕ? ಭಾವ ಅಕ್ಕನ್ಗೆ ಕೋಪ ಬಂದಿದೆ, ಅದಕ್ಕೆ ಅಕ್ಕ ಕೋಪಗೃಹದಲ್ಲಿದ್ದಾಳೆ. ಎಲ್ಲೋ ರಾಮಾಯಣದಲ್ಲಿ ಕೇಳ್ದಂಗಿದೆಯಲ್ಲಪ್ಪ. ಇಲ್ಲೂ ರಾಮಾಯಣ ಆಗಿದೆಯಲ್ಲ ಅಪ್ಪ ತಂದೆ ಎರಡು ಒಂದೇ. ಅಣ್ಣಯ್ಯ, ನಿನ್ ಪಾಡಕ್ ನೀನ್ ಇರಕ್ಕಾಗಲ್ವಾ? ಯಾವ್ದೋ ಗಿಫ್ಟ್ ಅಂತೂ ಎಲ್ಲಿಂದನೂ ತಂದು ಯಾರ್ಯಾರಿಗೋ ಕೊಡ್ತೀಯ, ಅದೇ ಇವಾಗ ಸಮಸ್ಯೆ ಆಗಿರೋದು. ಏನಾಯ್ತು ಚಿನ್ನಮ್ಮ? ನೀನ್ ತಂದ್ಕೊಟ್ಟಿರೋ ಗಿಫ್ಟ್ ಚೆನ್ನಾಗಿಲ್ಲ ಅಂತ ಅದಕ್ಕೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ. ನೀನ್ ಯಾಕೆ ತಂದ್ಕೊಡಕ್ ಹೋದೆ? ಅಯ್ಯೋ ನಾನು ಏನ್ ಸಾಯ್ಲಿಕ್ಕಂದ, ಈ ದರಿದ್ರ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ನಮ್ಮನೆಗೆ ಬರೋ ಪೇಪರಲ್ಲೇ ಪ್ರಿಂಟ್ ಆಗ್ತಾವಪ್ಪ. ಅದನ್ನ ನೋಡಿ ಯಾಕೆ ಹೆಣ್ತೀರಿ ಈ ರೇಂಜಿಗೆ ಕಾಟ ಕೊಡ್ತಾರ ಒಂದು ತಿಳಿವಲ್ದು. ಅವ್ರು ಕೇಳಿದ್ದನ್ನು ತಂದು ಕೊಟ್ರೆ ನಾವು ಬಚಾವ್, ಇಲ್ಲ ಅಂದ್ರೆ ನಮ್ಮ ಸಾವು. ಗಿಫ್ಟ್ ತಂದು ಕೊಡಕ್ಕೆ ಬರೀ ಹೆಂಡ್ತೀರ್ ಮಾತ್ರ ನೆನಪಾಗ್ತಾರೆ, ತಂಗಿರ್ ನೆನಪೇ ಆಗಲ್ಲ ಬಿಡು. ನಮ್ಮ ರೂಟು ಈ ತರ ಇದೆ. ಸದ್ಯಕ್ಕೆ ಆ ಕೋಪಗೃಹ ಎಲ್ಲಿದೆ ಮಾತೆ? ಶಯನ ಗೃಹನೇ ಸದ್ಯಕ್ಕೆ ಕೋಪಾಗೃಹ. ಗೌ 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 ಇಲ್ಲೂ ರೀ ಮ್ಯೂಟ್ ಆಗಿದೆ. ಗೌರಿ 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 ಅಲ್ಲ ಕಾಳಿ. ಎರಡು ಒಂದೇ ಕಣೆ. ಭಾದ್ರಪದ ಮಾಸದಲ್ಲಿ ಗೌರಿ, ಅಶ್ವಯುಜ ಮಾಸದಲ್ಲಿ ಕಾಳಿ. ಇನ್ಮೇಲೆ ನಿತ್ಯನೂ ಅಶ್ವಯುಜ ಮಾಸನೆ, ದಿನಕ್ಕೊಬ್ಬ ರಾಕ್ಷಸನ ಸಂಹಾರ. ಇವತ್ಯಾರು ಆ ನತದೃಷ್ಟ ರಾಕ್ಷಸ? ನೀವೇ. ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ಏನ್ರಿ, ಗರ್ಲ್ ಫ್ರೆಂಡ್ ಆದ್ರೆ ಕಾಸ್ಟ್ಲಿ ಗಿಫ್ಟ್, ವೈಫ್ ಆದ್ರೆ ಕಿತ್ತೋಗಿರೋ ಗಿಫ್ಟಾ? ಕಾಳಿ ಗೌರಿ. ನನ್ಗೆಲ್ಲ ಗೊತ್ತು ರೀ. ನನ್ಗೆ ಅವತ್ತೇ ಅನುಮಾನ ಇತ್ತು. ವಿಷಕಂಠನಿಂದ ಎಲ್ಲ ವಿಷಯನೂ ಗೊತ್ತಾಯ್ತು. ನೀವು ಒಬ್ಬೊಬ್ರೆ ಮಾತಾಡ್ಕೊಳ್ವಾಗ್ಲೇ ನನಗೆ ಗೊತ್ತಿತ್ತು. ಕಾಸ್ಟ್ಲಿ ಗಿಫ್ಟು ಅವಳಿಗೆ, ಕಿತ್ತೋಗಿರೋ ಚೀಪ್ ಗಿಫ್ಟು ನನಗ. ಹೋಗ್ರಿ, ನೀವು ಅವಳನ್ನೇ ಮದುವೆ ಆಗಿ ಅಲ್ಲೇ ಇರಿ. ನಾನೇನು ನಿಮ್ಮನ್ನ ಬೇಡ ಅಂತ ಹೇಳ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಕಟ್ಕೊಂಡವಳು ಕಡೆ ತನಕ. ಅಯ್ಯೋ ದೇವ್ರೆ, ಒಂದು ನೆಕ್ಲೆಸ್ ಇಂದ ಮದುವೆಯಿಂದ ಡಿವೋರ್ಸ್ ತನಕ ಹೋಯ್ತು ಅಲ್ಲ. ಹಿಂಗಾದ್ರೆ ಹೆಂಗೆ? ಅದೆಲ್ಲ ಇರ್ಲಿ, ನನಗೆ ತಂದಿದ್ದೀರಲ್ಲ ನೆಕ್ಲೆಸ್ಸು, ಅದು 30,000 ಅಥವಾ 5,000? ಅಯ್ಯೋ ಬೆಲೆನೂ ಗೊತ್ತಾಗೋಯ್ತೆ. 2 ಬಿಲ್ಲು ನಿಮ್ ಜೇಬಲ್ಲಿ ಸಿಕ್ತು. ಯಾಕೋ ಈ ಗಂಡಸರಿಗೆ ಜೇಬೇ ಶತ್ರುನಪ್ಪ. ಗೌ ಗೌ ಕೂರ್ಲಾ ಇಲ್ಲಿ ಇದ್ರ ಮೇಲೆ. ಒಂದು ಬಿಲ್ಲು 5,000, ಇನ್ನೊಂದು ಬಿಲ್ಲು 30,000. ಕಂಡ್ಬಿಟ್ಟು ನೋಡಿ, ಎರಡು ನಿಮ್ಮ ಹೆಸರಲ್ಲೇ ಇದೆ. ನೀವು ಶ್ರೀರಾಮಚಂದ್ರನೇ ಆಗಿದ್ದಿದ್ರೆ ಒಂದೇ ಬಿಲ್ಲನ್ನ ಎತ್ತುತ್ತಿದ್ರಿ. ಇದು ತುಂಬಾ ಸಣ್ಣ ಬಿಲ್ಲಮ್ಮ, ಎತ್ತಕ್ಕೆ ತುಂಬಾ ಈಸಿ. 5,000 ಬಿಲ್ಲು ಸಣ್ಣದಿರ್ಬೋದ್ರಿ, ಆದ್ರೆ ಬಾಲೆ ಸಣ್ಣವಳು ಅಲ್ವಲ್ಲ. ಅವಳಿಗೆ ಯಾಕ್ರಿ ನೆಕ್ಲೆಸ್ ಕೊಡ್ಸಿದ್ರಿ? ಅವಳಿಗೆ ನೆಕ್ಲೆಸ್ ಕೊಡ್ಸೋ ಅಷ್ಟು ಧೈರ್ಯನಾ ನಿಮ್ಗೆ? ಗೌ ಗೌ ಅರ್ಥ ಮಾಡ್ಕೊಮ್ಮ, ಅದು ನೀನು ಅನ್ಕೊಂಡಂಗ ಅಲ್ಲ. ಅಲ್ಲ, ಬೆಲ್ಲ ತಾಟಿ ಬೆಲ್ಲ. ಅವಳಿಗೆ ಯಾಕೆ ನೆಕ್ಲೆಸ್ ಕೊಡ್ಸಿದ್ರಿ? ನೋಡಮ್ಮ, ಅವಳು ನನಗೊಂದು ಕಾಸ್ಟ್ಲಿ ಶರ್ಟ್ ಗಿಫ್ಟ್ ಕೊಟ್ಟು, ನಾನು ರಿಟರ್ನ್ ಗಿಫ್ಟ್ ಏನಾದ್ರು ಕೊಡೋದು ಬೇಡವಾ? ನೋಡಿ, ನೀನು ಅಪಾರ್ಥ ಮಾಡ್ಕೋಬೇಡ ಕಣ. ರಿಟರ್ನ್ ಗಿಫ್ಟ್ ಅಂತ ಕಾಸ್ಟ್ಲಿ ನೆಕ್ಲೆಸ್ ಅವಳಿಗ? ಅಲ್ಲ ಕಣೆ, ಅದು ಆಕ್ಚುಲಿ ನಿಂಗೋಸ್ಕರ ತಗೊಂಡಿರೋದು. ಅದು ಬೈ ಮಿಸ್ಟೇಕ್ ಆಗಿ ನಿಂಗೆ ಕೊಡೋದು ಅಲ್ಲೋಯ್ತು, ಅವಳು ಕೊಡೋದು ಎಲ್ಲಿ ಬಂತು? ಅದೆಲ್ಲ ಗೊತ್ತಿಲ್ಲ ರೀ, ನನಗೆ ನೆಕ್ಲೆಸ್ ಬೇಕು. ನೆಕ್ಲೆಸ್ ತಂದು ಕೊಟ್ರು ಸರಿ, ಇಲ್ಲ ಅಂದ್ರೆ ನನ್ಗಾಗುತ್ತೆ ಉರಿ. ನಿಮ್ಮನ್ ಮಾಡ್ಬೇಕಾಗುತ್ತೆ ಕುರಿ. ಅಲ್ಲ, ಅದು ನಾನು ನಾಳೆನೆ ಹೋಗಿ ಅವಳ ಕೈಯಿಂದ ನೆಕ್ಲೆಸ್ ಇಸ್ಕೊಂಡು ನಿನ್ನ ಕೈಯಲ್ಲಿ ತಂದು ಕೊಡ್ತೀನಿ. ನೀನು ಕೊಡು, ನಾನು ತಗೊಂಡೋಗಿ ಅವಳಿಗೆ ಕೊಡ್ತೀನಿ. ನಾಳೆ ಆಗಲ್ಲ ರೀ, ನನ್ಗೆ ಈಗಿಂದೀಗ್ಲೇ ನೆಕ್ಲೆಸ್ ಬೇಕು. ಅಲ್ಲ ಕಡೆ, ಈಗಿಂದಿಗ್ಲೇ. ಅಲ್ಲಿ ಟೈಮ್ ನೋಡು, ಟೈಮ್ ನೋಡು ಚಿನ್ನ. ಈ ಅಪರಾತ್ರಿಯಲ್ಲಿ ನಾನು ರೋಡಲ್ಲಿ ನಡ್ಕೊಂಡು ಹೋದ್ರೆ ನಾಯಿ ಬಾಲಾಗ್ತೀನಿ ಕಣೆ. ಒಂದು ಹುಡುಗಿ ಮನೆಗೆ ಹೋದ್ರೆ ನಾನು ಪೊಲೀಸ್ ಬಾಲಾಗ್ತೀನಿ ಕಣೆ. ಅರ್ಥ ಮಾಡ್ಕೊಳ್ಳು. ನಾಳೆನೆ ನೆಕ್ಲೆಸ್ ತಂದು ಕೊಡ್ಲಿಲ್ಲ ಅಂದ್ರೆ ಇಲ್ಲಿಗೆ ನೀವು ಬನ್ನಿಪ್ಪ. ಅಲ್ಲಮ್ಮ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಹೇಳ್ಬಿಟ್ಟು ಕರ್ಕೊಂಡು ಹೋಗಮ್ಮ. ನೀವು ಬನ್ನಿಪ್ಪ ಸುಮ್ಮನೆ. ಎಲ್ಲಿ? ಇಲ್ಲಿ ಬನ್ನಿ. ನೋಡಿ, ನಾಳೆ ನೀವು ತಂದ್ಕೊಡೋವರೆಗೂ ಇಡೀ ರಾತ್ರಿ ಈ ಏಣಿ ಮೇಲೆ ನಿಂತಿರ್ಬೇಕು. ಅಲ್ಲ ಕಣೆ, ರಾತ್ರಿ ಪೂರ್ತಿ ಏಣಿ ಮೇಲೆ ಕಳೆದ್ರೆ ಎಲ್ಲಾರು ನಿದ್ದೆ ಬಂದು ನಿನ್ ಕೆಳಗೆ ಬಿದ್ದರೆ ನನ್ನ ತಲೆ ಹೊಡೆದೋಗುತ್ತೆ ಕಡೆ. ನೀವು ನಿಂತ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ನೋಡಿ, ನಾನೇ ಈ ಏಣಿ ಮೇಲೆ ನಿಂತ್ಕೋತೀನಿ. ಆಮೇಲೆ ಬಿದ್ದು ಹಲ್ಲು ಮುರ್ಕೊಂಡ್ರೆ ನಿಮ್ ಹೆಂಡತಿಗೆ ಈ ಹಲ್ಲಿರಲ್ಲ. ನೀನಕ್ಕೆ ಮೇಲೆ ನಿಂತ್ಕೊಬೇಕು? ತಪ್ಪು ಮಾಡಿದ್ದು ನಮ್ಮ ಭಾವ ಅಂದ್ರೆ ಅವರೇ ನಿಂತ್ಕೊಂಡು
ಶಿಕ್ಷೆ ಅನ್ಭವಿಸ್ತಾರೆ. ನೀನ್ ಇಳಿ ಕೆಳಗೆ. ಹೌದೌದು, ಭಾವನೆ ಎತ್ತಬೇಕು. ನನ್ನ ಜಾತಕದಲ್ಲಿ ಇತ್ತು ಕಂದ, ಮದುವೆ ಆದ ಕೂಡಲೇ ರಾಹು ಮತ್ತೆ ಕೇತು ಎರಡೂ ನನಗೆ ಅಟ್ಯಾಕ್ ಆಗುತ್ತೆ ಅಂತ. ಅದು ಮನುಷ್ಯ ರೂಪದಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ನನಗೆ ಇವಾಗ ಕನ್ಫರ್ಮ್ ಆಯ್ತು. ನೋಡಿಪ್ಪ, ನೀವ್ ಹತ್ಲಿಲ್ಲ ಅಂದ್ರೆ ನಾನೇ ಇಡೀ ರಾತ್ರಿ ಇಲ್ಲೇ ಇರ್ತೀನಿ. ಹೋಗಿಪ್ಪ. ಇಳಿ ಕೆಳಗೆ, ನಾನೇ ಹತ್ಕೊಂತೀನಿ. ಇಳಿ. ಈ ರತಿಯೇ ಎತ್ತರಗಿಳಿದಂತೆ ಇಳಿಯಮ್ಮ. ಕಂದ ಹೋಗ್ಬರ್ತೀನಮ್ಮ. ಮದುವೆನೇ ನರಕಕ್ಕೆ ಏಣಿ ಅಂತಾರೆ, ಬಹುಶಃ ಇದೇ ಕಾಣ್ಬೇಕು. ಅದಕ್ಕೆ ನಿಮ್ಗೊಂದ್ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ? ಇಡೀ ರಾತ್ರಿ ನಮ್ಮ ಅಣ್ಣ ಇಲ್ಲೇ ಇದ್ರೆ ಕೆಳಗಡೆ ಬಿದ್ದೋಗಲ್ವಾ? ಅಯ್ಯೋ ಬಿದ್ರೆ ಬೀಳಿ ಬಿಡಿ, ನಿಮ್ಮಣ್ಣ ತಾನೇ. ಥು. ತಗೋ ಊಟ ಮಾಡು. ಅಯ್ಯೋ ಕೊಡು ಕಂದ, ಕೊಡಮ್ಮ. ನಿನ್ಗಾದ್ರೂ ನನ್ನ ಬಗ್ಗೆ ಅಲ್ಪ ಸ್ವಲ್ಪ ಕಾಳಜಿ ಇದೆಯಲ್ಲ, ತಗೊಳಮ್ಮ. ಕಂದ ಸಾಕಮ್ಮ, ನಾನು ಮೇಲಿದ್ದೀನಲ್ಲ, ಯಾಕೋ ಅದು ಕೆಳಗೆ ಇಳಿತಾನೇ ಇಲ್ಲಮ್ಮ. ನೀರು ಕೊಡಮ್ಮ ಕಂದ. ಅಣ್ಣ ಮೊಸರನ್ನ ಕಲ್ಸ್ಕೊಂಬಂದ್ ಕೊಡ್ಲಾ? ಅಯ್ಯೋ ಬೇಡಮ್ಮ, ಮೊಸರು ತುಂಬ ಡ್ರೌಸಿಮ್ಮ. ತಿಂದ್ರೆ ನಿದ್ದೆ ಬರುತ್ತಮ್ಮ. ನಿದ್ದೆ ಬಂದ್ರೆ ನಾನು ಕೆಳಗೆ ಬಿದ್ದು ಏನಾರು ಆದ್ರೆ ಆಮೇಲೆ ನಿಮ್ಮ ಅತ್ತಿಗೆ ನಾನು ಸೇವೆ ಮಾಡ್ಬೇಕಾಗುತ್ತಮ್ಮ. ಹೋಗ್ರಮ್ಮ, ಎಲ್ಲ ಮಲ್ಕೊಳ್ರಮ್ಮ. ನೋಡಿ, ರಾತ್ರಿ ಎಲ್ಲ ಅಲ್ಲೇ ಇರ್ಬೇಕಪ್ಪ. ಇರ್ಬೇಕಪ್ಪ. ಪಾಪ ತುಂಬಾ ವ್ಯತ್ಯಾಸ ಆಗ್ತಿದೆ ಇತ್ತೀಚೆಗೆ. ಯಾಕೋ ಒಂದ್ ವೇಳೆ ಏನಾದ್ರೂ ಕೆಳಗಿಳಿದ್ರೆ ಇಳಿದ್ರೆ ನಿಮ್ ತಂಗಿ ಅಣೆ. ಅಣ್ಣ ಸ್ವೀಟ್ ಸ್ಟ್ಯಾಂಡ್ ನ ಇಟ್ಕೊಣ. Shake that booty right now. Get on, baby. ನಿಮ್ ತಂಗಿ ಅಣೆ. ಏನಪ್ಪ, ತಗೊಳ್ಳಿ ಕಾಫಿ. ರಾತ್ರಿ ಸಕ್ಕತ್ತಾಗಿ ನಿದ್ದೆ ಬಂದಿತ್ತಮ್ಮ. ಏಣಿ ಸಕ್ಕತ್ ಸಾಫ್ಟ್ ಇತ್ತು ನೋಡು. ಏನಪ್ಪ, ನನ್ಗೆ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ ಗೊತ್ತಾ? ಯಾಕೋ? ನೀವ್ ಏಣಿ ಮೇಲೆ ಮಲಗಿದ್ರಲ್ಲ, ಅದಕ್ಕೆ. ಹತ್ಸೋದ್ ಹೆಂಗು ಮೇಲೆ ಹತ್ಸಿದೀಯಾ? ವಾಪಸ್ ಬೋಲ್ಟ್ ಬೇರೆ ಹಾಕೊಂಡಿದ್ದೆ, ನಿದ್ದೆ ಮಾಡಿಲ್ಲ ಅಂತೀನಿ. ಇಲ್ಲಪ್ಪ ಸುತಾರಾಮ್, ನಾನು ನಿದ್ದೆನೆ ಮಾಡಿಲ್ಲ. ಅಕ್ಕಂಗೆ ಅನ್ಯಾಯ, ಡೂಪ್ಲಿಕೇಟ್ ಆಯ, ಒರಿಜಿನಲ್ ಗಾಯ, ಗಿಲಿಟ್ ನೆಕ್ಲೆಸ್, ಮನೆಯಲ್ಲಿ ಸರ್ಕಸ್ಸು, ಒಟ್ನಲ್ಲಿ ಸುಸ್ತು ನಂಬರ್ಸು. ಇದೇ ಈ ತರ ರಿಂಗ್ಟೋನ್ ಹಾಕಿದ್ದು. ನಿನ್ ತಂಗಿ. ಒಂದು ನಿಮಿಷ ಇರು. ಹಲೋ. ತಾಪತ್ರೆ ತಗೋಬೇಡಿ, ತ್ರಯಂಬಕೇಶ್ವರ್ ಹೇಳಿ ಸರ್. ಸರ್ ಹೊರಟೆ ಸರ್, ಒಂದು ಅರ್ಧ ಗಂಟೆ ಸರ್. ಆಯ್ತು ಸರ್, ಬರ್ತೀನಿ ಸರ್. ಇಲ್ಲಿ ಅವರು ಇದೇ ಈ ತರ ರಿಂಗ್ಟೋನ್ ಹಾಕಿದ್ದು. ಭಾವ ಅಷ್ಟೇ ಅಲ್ಲ, ಇವತ್ತು ಬರೀ ಮೊಬೈಲ್ ಅಲ್ಲಿ ರಿಂಗ್ ಟೋನ್ ಕೇಳ್ತಿದೆ, ಆದ್ರೆ ನಾಳೆ ಬೀದಿಲಿ ಲೌಡ್ ಸ್ಪೀಕರ್ ಇಟ್ಕೊಂಡು ಡಂಗೂರ ಸರ್ಕೊಂಡ್ ಬರ್ತೀವಿ. ಆಮೇಲೆ ನಿಮ್ ನೆಕ್ಲೆಸ್ ಹಾಕೋಣದ ಬಗ್ಗೆ ಕರಪತ್ರ ಹಂಚ್ತೀವಿ, ಬೀದಿ ನಾಟಕ ಮಾಡ್ತೀವಿ. ಎಲ್ಲರೂ ಸಭಿಕರೆಲ್ಲರು ಇನ್ನೇನು ಐಡಿಯಾ ಇದೆಯೋ ಪಬ್ಲಿಸಿಟಿಗೆ? ಸಿನಿಮಾದವ್ರು ಕೊಡೋಕೆ. ಗುಡ್ ಮಾರ್ನಿಂಗ್ ಬಸ್ಸು. ಯಾಕೆ ರಾತ್ರಿ ನಿದ್ದೆ ಮಾಡಿಲ್ವಾ? ಕಣ್ಣೊಳ್ಳೆ ಗೂಳಿ ತರ ಕೆಂಪಗಿದೆ. ಯಾಕೆ ಬಸ್ಸು, ನಿಮ್ ಹೆಂಡತಿ ನಿದ್ದೆ ಮಾಡಕ್ ಬಿಡ್ಲೇ ಇಲ್ವಾ? ಎಲ್ಲಿ ಬಿಟ್ಟಿರ್ತಾರೆ? ನೆಕ್ಲೆಸ್ ಶರ್ಟ್ಗಳು ಇದೆಯಲ್ಲ. ಹೆಂಡ್ತಿ ಬಿಂಡಿರ್ತಾಳೆ. ದೇಹದಲ್ಲಿ ಯಾಕೋ ಗುಪ್ತ್ಯ ಗಟ್ಟಿಯಾಗಿದೆ, ಕೈ ಮುರ್ಕೊತ್ಯ. ನೀನ್ ಮನೆ ಮುರಿಬೇಡ ನೀನು. ನಿನ್ನ ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಗೆ ಏನೇನೆಲ್ಲ ವಿಷಯ ತಿಳಿಸ್ತೀಯಾ? ಹೌದು ತಾನೇ? ಹೌದು, ನೀನ್ ತಪ್ಪು ಮಾಡಿದ್ಯಾ? ಏನ್ ತಪ್ಪು ಮಾಡಿದೆ? ನೀನ್ ಹೆಂಡತಿ ಕೊಡ್ಬೇಕಾಗಿರೋ ನೆಕ್ಲೆಸ್ ನ
ವಿಶಾಲಾಕ್ಷಿ ಕೊಟ್ಟು ವಿಶಾಲಾಕ್ಷಿ ಕೊಡ್ಬೇಕಾಗಿರೋ ನೆಕ್ಲೆಸ್ ನಿನ್ನ ಹೆಂಡತಿ ಕೊಟ್ರೆ 5,000 ರೂಪಾಯಿ ನೆಕ್ಲೆಸ್ ನಿನ್ನ ಹೆಂಡತಿಗೆ 30,000 ರೂಪಾಯಿ ನೆಕ್ಲೆಸ್ ವಿಶಾಲಾಕ್ಷಿಗ ಇದ್ಯಾವ ನ್ಯಾಯ? ಬರ್ತೀನಿ ಇಡಿಯಟ್. ನೀನಿಟ್ಟು ಕೊಳ್ಳಿಯಾಗಿ ನನ್ನ ಮನೆ ಹತ್ತಿ ಉರಿತಾ ಇದೆ ಕಣೋ. ನನ್ನ ಹೆಂಡತಿ ಸೂಸೈಡ್ ಮಾಡಕ್ಕೆ ಹೊರಟಿದ್ದಾಳೆ. ಡೆತ್ ನೋಟ್ ಬೇರೆ ಬರೆದಿಟ್ಕೊಂಡಿದ್ದಾಳೆ. ನನ್ನ ಸಾವಿಗೆ ವಿಷ ಕಂಡು ನನಗೆಲ್ಲ ವಿಷಯ ತಿಳಿಸಿರುವುದೇ ಕಾರಣ ಅಂತ ಬರೆದಿಟ್ಕೊಂಡಿದ್ದಾಳೆ. ಆ ಚೀಟಿ ನನ್ನಲ್ಲಿದೆ. ಅದನ್ನು ತಗೊಂಡೋಗಿ ಪೊಲೀಸ್ಗೆ ಕೊಟ್ರೆ ನೀನು ಎಲ್ಲಿ ಇರ್ತೀಯ ಯೋಚನೆ ಮಾಡು ದರಿದ್ರದವನೇ. ನಾನೊಂದು ಕೆಲಸ ಮಾಡ್ತೀನಿ, ಈಗಲೇ ನಿಮ್ಮ ಮನೆಗೆ ಫೋನ್ ಮಾಡಿ ಅದೆಲ್ಲ ಸುಳ್ಳು ಅಂತ ಹೇಳ್ಬಿಡ್ಲಾ? ಮಾಡಕ್ಕೆ ಬರ್ತೀನಿ, ಹಲ್ಲು ಉದುರಿಸ್ತೀನಿ ನಿಂದು. ನೀನು ಫೋನ್ ಮಾಡಿದ ಕೂಡಲೇ ಅವಳು ಸೂಸೈಡ್ ಮಾಡ್ಕೊಂತಾಳಂತೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಪೊಲೀಸರು ಬಂದು ನಿನ್ನನ್ನು ಒದ್ದು ಎಳ್ಕೊಂಡು ಹೋದ್ರೆ ಏರೋಪ್ಲೇನ್ ಹತ್ತಿಸ್ತಾರೆ. ಯೋಚನೆ ಮಾಡು. ಈಗ ನಾನೇನ್ ಮಾಡ್ಲಿ? ಸಾಯಂಕಾಲದವರೆಗೆ ವೆಯ್ಟ್ ಮಾಡಮ್ಮ. ನಾನು ಆ ನೆಕ್ಲೆಸ್ನ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ನೋಡು, ನಾನು ಹೇಳಿದಾಗ ನೀನು ಕೇಳಬೇಕು. ಕೇಳಿದ್ರೆ ನೀನು ಸೇಫ್, ಇಲ್ಲಾಂದ್ರೆ ಶೇಪ್ ಔಟ್ ಮಾಡ್ತೀನಿ ನನ್ನ ಮನೆ. ನೀನ್ ಹೇಳಿದ್ದೆಲ್ಲ ಮಾಡ್ತೀನಿ, ಪೊಲೀಸಿಗೆ ಮಾತ್ರ ಹಿಡ್ಕೊಳ್ಬೇಡ. ನೋಡು, ನಂಗೆ ಇವತ್ತು ಏನೂ ಕೆಲಸ ಮಾಡೋ ಮೂಡಿಲ್ಲ. ನನ್ನ ಎಲ್ಲ ಕೆಲಸ ನೀನು ಮಾಡಬೇಕು. ಹೋಗು ಹೋಗಿ ನಾನು ಟೇಬಲ್ ಕ್ಲೀನ್ ಮಾಡು. ಬಾರಿಸ್ತೀನಿ, ಹೋಗು ಹೋಗು. ಆ ಫೈಲ್ಸ್ ಎಲ್ಲ ಅಪ್ಡೇಟ್ ಮಾಡು, ಹೋಗು. ಆ ಸಿಸ್ಟಮ್ ಆನ್ ಮಾಡು. ఓ ఎందుకో నువ్వే నచ్చేసావే నా ఎదలో ప్లేసే కొట్టేసావే ಸ್ವಲ್ಪ ಗಾಳಿ ಹೊಡಿ. ಬಟ್ಟೆ ಬಿಚ್ಚಣ ಫುಲ್ ಹೊಡಿಸ್ಬಿಡ್ತೀನಿ. ಹೇಳ್ದಷ್ಟು ಮಾಡು. ಒಂದೊಟ್ಟು ನೀರು ತಗೊಂಡು ಬಾ, ಹೋಗು. ನಲ್ಲಿ ಕಾವೇರಿ ಬರ್ತಾ ಇಲ್ಲ. ನರ್ಮದದಿಂದ ತಗೊಂಬೋದು. ಬರಲ್ವಾ? ಡೆತ್ ನೋಟು ಸಾಕು ಸಾಕು ಸಾಕು. ಬಸ್ಸು ತಗೊಳ್ಳಿ, ಈ ನೆಕ್ಲೆಸ್ನ ತಗೊಂಡು ಹೋಗಿ ನಿಮ್ಮ ಹೆಂಡತಿಗೆ ಕೊಡಿ. ನೀವು ನನಗೇಂತ ಸೆಲೆಕ್ಟ್ ಮಾಡಿರೋ ನೆಕ್ಲೆಸ್ಸು ₹1 ಬೆಲೆ ಬಾಳೋದಿದ್ರು ಪರವಾಗಿಲ್ಲ, ನಂಗೆ ಅದನ್ನೇ ತಂದ್ಕೊಡಿ. ವಿಶಾಲು, ವಿಷಯ ನಿಮ್ಗೂ ಗೊತ್ತಾಗೋಯ್ತಾ? ಗೊತ್ತಾಗದೆ ಏನ್ ಬಸ್ಸು, ಎಲ್ಲ ಕಡೆ ಅದರದ್ದೇ ಚರ್ಚೆ ನಡೀತಾ ಇದೆ. ಸದನದಲ್ಲಿ ಟಿವಿನಲ್ಲಿ ಬರೋದೊಂದು ಬಾಕಿ ಅಷ್ಟೇ. ಓಹೋ, ಇವಾಗ ನೀವು ಏನ್ ಮಾಡ್ಬೇಕು ಅಂತಿದ್ದೀರಾ? ತಗೊಳ್ಳಿ, ಈ ನೆಕ್ಲೆಸ್ನ ತಗೊಂಡು ಹೋಗಿ ನಿಮ್ಮ ಹೆಂಡತಿಗೆ ಕೊಡಿ. ನೀವು ನನಗೆ ಅಂತ ಸೆಲೆಕ್ಟ್ ಮಾಡಿರೋ ನೆಕ್ಲೆಸ್ನ ನನಗೆ ತಂದ್ಕೊಡಿ. ನನ್ನಿಂದ ನೀವಿಬ್ರು ಗಂಡ ಹೆಂಡತಿ ಜಗಳ ಆಡೋದು ನನಗೆ ಇಷ್ಟ ಇಲ್ಲ. ನೀವಿಬ್ರು ಸುಖವಾಗಿರ್ಬೇಕು. ಡ್ರಾಮಾ ಡಿಡ್ಡು, ವರ್ಕೌಟ್ ಎಡ್ಡು. ಅದೇ ಚೆನ್ನ ಪಿಲ್ಲೆ ಆಗ್ಬಿಟ್ಟಿದೆ. ತಳ್ಕೊಂಡು ಇಷ್ಟೊಂದು ಸ್ಪೀಡಾಗಿ ಬರ್ತೀರನ್ರಿ? ಮೇಲ್ಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಅಲ್ವೇಂದ್ರೆ ಬರೋದು? ಅಯ್ಯೋ ಅಯ್ಯೋ, ಸಾರಿ ಸರ್. ಏನ್ ಸರ್ ರಾಂಗ್ ಸೈಡ್ ಅಲ್ಲಿ ಬರ್ತೀರಲ್ಲ ಸರ್? ನಡ್ಕೊಂಡು ಹೋಗು ರಾಂಗ್ ಸೈಡು ರೈಟ್ ಸೈಡು ಅಂತ ಅದೇನಯ್ಯ? ಪ್ರಾಣಕ್ಕೇನ್ ಬೆಲೆ ಇಲ್ವೇನಯ್ಯ? ಯಾರು ಸಿಕ್ಕಿದ್ರೆ ಅವ್ರಿಗೆ ಕೂತ್ ಬಿಡದ? ರಸ್ತೆಯಲ್ಲಿ ನೆಮ್ಮದಿಯಾಗಿ ನಡ್ಕೊಂಡು ಹೋಗಕ್ಕೂ ಅವಕಾಶ ಇಲ್ವಲ್ಲಯ್ಯ? ಆಯ್ತು ಸರ್, ಐ ಆಮ್ ಸಾರಿ. ಪೆಟ್ಟಾಯ್ತಾ? ನನಗೇನಾಗಿಲ್ಲ. ಅಯ್ಯೋ ನಿಮ್ಗಲ್ಲ ಸರ್, ನನ್ನ ಗಾಡಿಗೆ. ಆಯ್ತು ಸರ್, ತಾವು ಹೋಗಿ. ಅರ್ಜೆಂಟ್ ಆಗಿ ಮನೆ ಸದಸ್ಯರು ಎಲ್ಲರೂ ಸೇರ್ಬೇಕು, ಬೇಗ. ಒಂದಾಯ್ತಾ? ವೆರಿ ನೈಸ್, ವೆರಿ ಸ್ಪೀಡ್. 1 2 3 4. ನಾವು ಈ ಮನೇಲಿ 5 ಜನ ಇದೀವಲ್ಲ, ಒಂದು ಮಿಸ್ ಆಗಿದೆ. ಅಣ್ಣಯ್ಯ, ಆ 5ನೇ ತಲೆ ನೀನೆ. ಟೇಕ್ ದಿಸ್ ಮನ್. ಈಗ ನಾನು ಒಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ.
ಅಯ್ಯೋ ಪ್ಲಾನಿಂಗ್ ಅಂದ್ರೆ ಮೀಟಿಂಗ್ ಅಪ್ಪ. ಏನಪ್ಪ ನೆಕ್ಲೆಸ್ ವಿಷಯ ತಾನೇ? ಕರೆಕ್ಟ್, ಎಕ್ಸಾಕ್ಟ್ಲಿ. ನೆಕ್ಲೆಸ್ ನ ಚೈನ್ ಮಾಡಿಸಿದ್ರೇನಪ್ಪ? ಒಳ್ಳೆ ಕೆಲಸ ಮಾಡ್ತಾನೆ. ದುಬಾರಿ ನೆಕ್ಲೆಸ್ ಹೇಗಿದೆ ತೋರಿಸಿ ಬಾವ. ಇರೋಕಂದ ಒಂದು ಡೈಲಾಗ್ ಇದೆ, ಫಿನಿಶ್ ಮಾಡ್ಕೊಂತೀನಿ. ಗೌ, ರೀ ನಾನು ನನ್ನಿಂದ ಅದೆಲ್ಲ ತಪ್ಪುಗಳನ್ನು ಒಪ್ಕೊಂಡಿದ್ದೀನಿ ಕಣೆ. ನಾನು ಹೇಳಿದ್ನಲ್ಲ, ವಿಶಾಲಾಕ್ಷಿ ನನಗೊಂದು ದುಬಾರಿ ಶರ್ಟ್ ಗಿಫ್ಟ್ ಕೊಟ್ಲು, ಅದಕ್ಕೆ ರಿಟರ್ನ್ ಗಿಫ್ಟ್ ಆಗಿ ನಾನು ಅವಳಿಗೆ ಒಂದು ಪುಟ್ಟ ನೆಕ್ಲೆಸ್ನ ಗಿಫ್ಟ್ ಮಾಡಿದೆ ಅಂತ. ಏನೋ ಅಚಾತುರ್ಯದಿಂದ ಅದು ಮೊದಲು ಬದಲಾಯ್ತು ಕಣೆ. ನಿಂಗೆ ಕೊಡೋದು ಅವಳಿಗೂ ಹೋಯ್ತು, ಅವಳು ಕೊಡೋದು ನಿಂಗೂ ಅಂತು. ನೋಡು, ಇವಾಗ ಅವಳು ಕೊಟ್ಟಿರೋದನ್ನು ವಾಪಸ್ ಕೊಟ್ಟಿದ್ದಾಳೆ. ತೆಗೆದು ನೋಡು. ಟೆಲ್ ಮೀ, ಹೌ ಇಸ್ ದಿಸ್? ಇಲ್ಲೊಂದು ಕಲ್ಲಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಯಾಕಪ್ಪ? ನಿಮ್ ತಲೆ ಮೇಲೆ ಎತ್ತಾಕಕ್ಕೆ. ನೆಕ್ಲೆಸ್ ಎಲ್ಲ ಹೋಯ್ತು. ರೀ ಎಲ್ರೂ ಕರ್ಸಿ ಎಲ್ಲರ ನನ್ಗೆ ಅವಮಾನ ಮಾಡ್ಬೇಕು ಅಂತ ತಾನೇ ನೀವು ಹೀಗೆ ಮಾಡಿದ್ದು. ನೆಕ್ಲೆಸ್ ಏನಾಯ್ತಪ್ಪ? ಅಲ್ಲ ಕಣೆ, ನಿಜವಾಗ್ಲೂ ನಾನು ನಿನ್ನ ಹತ್ರ ಸುಳ್ಳು ಹೇಳ್ತೀನೇನೆ. ಗೌರಿ, ಕರೆಕ್ಟ್ ಕಣೆ. ನಾನು ಬರ್ತಾ ದಾರಿಲಿ ಯಾವನೋ ಒಬ್ಬ ನನ್ನ ಗಾಡಿ ಗುದ್ದಿದ ಕಣೆ. ಬಹುಶಃ ಅವನೇ ಈ ನೆಕ್ಲೆಸ್ನ ಕಿತ್ಕೊಂಡು ಹೋಗಿದ್ದಾನೆ. ಇದು ಹೊಸ ಸ್ಟೋರಿ ಕತೆನಾ? ಒಂದು ಕಳ್ಳನ ನೇವ, ಇದನ್ನ ನಾನ್ ನಂಬೇಕಾ? ಅಲ್ಲ ಕಣೆ, ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿನ್ನ ಹತ್ರ? ಇಲ್ಲ ಕಣೆ, ನಿಜವಾಗ್ಲೂ ಬಿಡಲ್ಲ ಕಣೆ. ಆ ಕಳ್ಳ ಎಲ್ಲಿದ್ರು ಬಿಡಲ್ಲ, ಅವನ್ನ ಹುಡುಕೊಂಡು ಹೋಗಿ ಕಡವಾಗ್ತಿದ್ದೆ. ಅಕ್ಕ ನಂಗೆ ಯಾಕೋ ಭಾವನ್ ಮೇಲೆ ಲೈಟ್ ಆಗಿ ಡೌಟು. ಯಾಕಮ್ಮ? ವಿಶಾಲಾಕ್ಷಿ ಹತ್ರ ಇಸ್ಕೊಂಡು ಮೀನಾಕ್ಷಿ ಕೊಟ್ಟಿದ್ರೆ? ಅಯ್ಯೋ ದೇವ್ರೆ, ಎಲ್ಲೋದ್ನಪ್ಪ ಇವನು. ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲಲ್ಲ ದೇವ್ರೆ. ನಾನು ಡ್ಯಾಶ್ ಹೊಡೆದಿದ್ದಿಲ್ಲ ಅಲ್ವಾ? ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಇವ್ರು ಯಾಕೆ ನಂಗೆ ಸೆಲೆಕ್ಟ್ ಮಾಡ್ತಿದ್ದಾರೆ? ಅಲ್ಲ, ನನಗೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಓ, ಇದು ಮ್ಯಾಟ್ರು. ಮನೆ ಮುಂದೆ ನಿಂತವ್ರದೇ ಮನೆ ಅನ್ಕೊಂಡಿದ್ದಾರೆ. ಮಿಸ್ಟರ್ಗೆ ಅಂಡರ್ಸ್ಟ್ಯಾಂಡ್ ಮಿಸ್ ಆಗಿದೆ. ಈ ಸಿಚುವೇಶನ್ನ ನಾನು ಮಿಸ್ ಮಾಡ್ಕೋಬಾರದು. ಯಾಕೆ ಸರ್, ಏನಾಯ್ತು? ತಲೆ ಕೆಟ್ಟೋಗಿದ್ದೀರಿ. ಮತ್ತೇನಾ? ಸರ್ ತುಂಬಾ ಟೆನ್ಷನ್ ಇದ್ದೀರಿ. ಏನಾಯ್ತು ಸರ್? ಏನ್ರಿ ಆಗ್ಬೇಕು? ಯಾಕ್ರಿ ಈ ತರ ಇದೆ? ಕಳ್ಳತನ ತುಂಬೋಗಿದೆ ಅಲ್ರಿ ಇಲ್ಲಿ. ಯಾವನೊಬ್ಬ ಬಂದ ನೋಡ್ರಿ ಇಲ್ಲಿ, ನೋಡ್ರಿ ಎಂಟಿ ಬಾಕ್ಸ್ ನೆಕ್ಲೆಸ್ ಇತ್ತು, ಕಿತ್ಕೊಂಡು ಹೋದ. ಸರ್ ಅವ್ನು ಏನ್ ಹಾಕೊಂಡಿದ್ದ ಸರ್? ನೋಡಕ್ ಹೆಂಗಿದ್ದ ಸರ್? ಏನ್ ಹೆಂಗಿದ್ದ? ಮನುಷ್ಯನ್ ತರನೇ ಇದ್ದ. ಡ್ರೆಸ್ ಎಲ್ಲ ಹಾಕೊಂಡಿದ್ದ, ಟೀ ಶರ್ಟ್ ಹಾಕೊಂಡಿದ್ದ, ಪ್ಯಾಂಟ್ ಹಾಕೊಂಡಿದ್ದ, ಟವೆಲ್ ಸುತ್ಕೊಂಡಿದ್ದ, ಅದ್ರ ಮೇಲೆ ಶರ್ಟ್ ಹಾಕೊಂಡಿದ್ದ, ಇನ್ನು ಏನೇನು ಹಾಕೊಂಡಿದ್ದು ನಾನು ಚೆಕ್ ಮಾಡಿಲ್ಲ. ಒಟ್ಟಿನಲ್ಲಿ ಮನುಷ್ಯನ್ ತರ ಇದ್ದ. ಉದ್ದಕ್ಕಿದ್ದ, ಅಗಲಕ್ಕಿದ್ದ, ಗಿಡ್ಡಕ್ಕಿದ್ದ, ಸಣ್ಣಕ್ಕಿದ್ದ, ಎಲ್ಲ ಬಂತಲ್ಲ? ಎಲ್ಲ ಬಂತು. ಒಟ್ಟಿನಲ್ಲಿ ಹಂಗಿದ್ದ. ಅಲ್ಲ ರೀ, ನಮ್ಮಂತವ್ರ ಜೀವನ ಹಿಂಗಾದ್ರೆ ಪಾಪ ಸಾಮಾನ್ಯ ಮನುಷ್ಯರ ಜೀವನ ಹೆಂಗ್ರಿ ಇರ್ಬೇಕು? ಅಲ್ಲ, ನೀವೆಲ್ಲ ಏನ್ರಿ ಮಾಡ್ತಾ ಇದ್ರಿ? ಕತ್ತೆ ಕಾಯ್ತಿದ್ರಿ. ಸಾರಿ ಸರ್, ನಿಮ್ಗೆ ಈ ರೀತಿ ಆಗ್ಬಾರ್ದಿತ್ತು ಸರ್. ಇನ್ನೇನು ಮುಖ ನೋಡ್ಕೊಂಡು ಇಲ್ಲ ನಿಂತಿರೋದು? ಹೋಗ್ರಿ, ಕರ್ಕೊಂಡು ಬಂದ್ರಿ, ಹೋಗ್ರಿ. ಸರ್ ನಾನು ಈಗಲೇ ಸ್ಟಾಪ್ ಬ್ಲಾಕ್ ಅಲ್ಲಿ ಹೋಗಿ ಸ್ಟಾಪ್ ಅಲ್ಲಿ ಬಂದ್ಬಿಡ್ತೀನಿ ಸರ್. ಜಡ್ಜ್ ಸಾಹೇಬ್ರು ಸರಕ್ ಕತ್ತಿದ್ದಾನೆ ಅಂದ್ಮೇಲೆ ಅವನ್ನ ಸುಮ್ಮನೆ ಬಿಡಬಾರ್ದು ಸರ್. 14 ವರ್ಷ ಕಂಬಿಯಿಂದ ಹಾಕ್ತೀನಿ ಸರ್. ಆಯ್ತು, ನೀವು ಕರ್ಕೊಂಡು ಬನ್ನಿ, ನಾನು ಹಾಕ್ತೀನಿ. ಕೇಳಿಸ್ಕೊಂಡ್ರೆ ಕಷ್ಟ, ಮೆತ್ತಗೆ ಮಾತಾಡ್ರಿ. ಅಲ್ಲ, ನಂಗೆ ಈ ಏರಿಯಾದಲ್ಲಿ ಪ್ರೆಸ್ಟೇಜ್ ಇದೆ ರೀ, ಮರ್ಯಾದೆ ಇದೆ. ಎಲ್ಲ ಕೇಳಿಸ್ಕೊಂಡ್ರೆ ನನ್ನ ಮರ್ಯಾದೆ ಏನಾಗಬೇಕು? ನಾನು ಜಡ್ಜ್ ಅಲ್ವಾ? ಅದಕ್ಕೋಸ್ಕರ ಅದೇನೋ ಬ್ಲಾಕಲ್ಲಿ ಹೋಗ್ತೀನಿ ಅಂದ್ರೆ ಹೋಗಿ. ಓಕೆ ಸರ್. ಅಯ್ಯಪ್ಪ, ಶಿರೋಳ್ರೆ, ನಿಮ್ಮ ಬೋರ್ಡ್ ವರ್ಕೌಟ್ ಆಗೋ ಚಾನ್ಸಸ್ ಇದೆ. ಸರ್ ಇವನೇನ ಸರ್ ಕದ್ದಿದ್ದು? ಇವನೇ. ಜಡ್ಜ್ ಹತ್ರನೇ ಚಿನ್ನ ಕದ್ದಿದ್ಯಾ? ನ್ಯಾಯವಾದಿಗಳು ಅವರು, ನ್ಯಾಯಮೂರ್ತಿಗಳು ಊರಿಗೆಲ್ಲ ನ್ಯಾಯ ಹೇಳೋರು. ನ್ಯಾಯವಾದಿಗಳಿಗೆ ಅನ್ಯಾಯನಾ? ಈಯಪ್ಪ ನ್ಯಾಯವಾದಿನ? ಸುಮ್ನೆ ರೀ ಸರ್, ಅದ್ಯಾವ್ದೋ ಕಿತ್ತೋಗಿರೋ ಗಾಡಿನ ತಿಳ್ಕೊಂಬರೋ ಈ ಅಪ್ಪ ಜಡ್ಜ್ ಆಗ್ಬಿಡ್ತಾರ. ಏನೋ ಹೇಳ್ತಾ ಇದೀಯ ನೀನು? ಜಡ್ಜ್ ಬಿಡ್ತೀನಿ. ಜಡ್ಜ್ ಕಣ ಅವನು. ಸುಮ್ನೆ ರೀ ಸರ್, ಈ ಅಪ್ಪ ಸೈಕಲ್ ತರ ಇರೋದು ಯಾವ್ದೋ ಗಾಡಿನ ತಿಳ್ಕೊಂಬತ್ತಿದ್ದ. ಅದರಿಂದ ಒಂದು ಬಾಕ್ಸ್ ಕೆಳಗಡೆ ಬಿತ್ತು, ಅದು ನಾನು ನೋಡಿದೆ. ಬಾಕ್ಸ್ ಅಲ್ಲಿರೋ ನೆಕ್ಲೆಸ್ ನಾನು ತಗೊಂಡೆ, ಬಾಕ್ಸ್ ನಾ ಅಪ್ಪಂಗೆ ಕೊಟ್ಟೆ. ನನಗೆ ಕ್ಲಿಪ್ಟೋಮೆನಿಯೋ ಸರ್. ಅಂದ್ರೆ ಗೊತ್ತಾಗದೆ ಎತ್ಕೊಂಡ್ಬಿಡ್ತೀನಿ ಸರ್. ಬಾಕ್ಸ್ ಅವ್ನು ಕೊಟ್ಟೆ, ನೆಕ್ಲೆಸ್ ನಾನು ತಗೊಂಬಿಟ್ಟೆ. ಈ ಕಿತ್ತೋಗಿರೋ ತಗಡು ನೆಕ್ಲೆಸ್ ಯಾರಿಗ್ರಿ ಬೇಕು? ಇದು ಕುಪ್ಪು ಖಾರ ಹಾಕೊಂಡು ನೀವೇ ನೆಕ್ಕಳ ಮಾರ್ನ ತೋ ಹಾತಿಕೋ ಮಾರ್ನ, ಈ ಕೋತಿಕೋ ನೈ. ನೀವು ಜಡ್ಜ್ ಅಲ್ವಾ ಸರ್? ನಾನು ಜಡ್ಜ್ ಅಲ್ಲ.
ನಿಮ್ಮ ಜಡ್ಜ್ ಅನ್ಕೊಂಡು ಸ್ಟಾಪ್ ಬ್ಲಾಕ್ ಎಲ್ಲ ಹೋಗಿ ಬಂದ್ಬಿಟ್ಟಲ್ರಿ ನೀವು ನಾನು ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಬಸವ ಅಲಿಯಾಸ್ ಬಾಲ ನಾನೊಂದು ಇಡ್ಲಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀನಿ. ನಿಮ್ಮ ಕರ್ತವ್ಯನಿಷ್ಠೆಗೆ ನಾನು ಮೆಚ್ಚಿದ್ದೀನಿ ಸರ್. ಏನಾದರೂ ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ನನ್ನ ಇಡ್ಲಿ ಫ್ಯಾಕ್ಟ್ರಿ ಹತ್ರ ಬನ್ನಿ, 2 ಬಿಸಿ ಬಿಸಿ ಇಡ್ಲಿ ಕೊಡ್ತೀನಿ. ಹಲೋ ಯಾಕೆ ಸರ್ ತಾಪತ್ರ ತಗೊಂತೀರ? ತ್ರಯಂಬಕೇಶ್ವರ ಹೇಳಿ ಸರ್. ಸರ್ ನಾಳೆ ನಾನು 8 ಆಫೀಸಲ್ಲಿ ಇರ್ತೀನಿ. ನಾಳೆ ಆಫೀಸ್ ಡೋರ್ನ ನಾನೇ ಓಪನ್ ಮಾಡೋದು. ಓಕೆ ಸರ್. ಜರಿಲುಂಗಿ ಸರ್, ಜರಿಲುಂಗಿ ಯಾಕೆ ಸರ್? ಅದರ ಮರಿಲುಂಗಿ ಬೇಕಾದ್ರೂ ಡಿಸೈನ್ ಮಾಡ್ಕೊಡ್ತೀನಿ. ನಾನು ಇರೋದೇ ಅದಕ್ಕಲ್ವ ಸರ್. ಓಕೆ ಸರ್, ಬಾಯ್ ಸರ್. ಸಿ ಯು. ಇಡ್ಲಾ? ಯಾಕಪ್ಪ ಎಲ್ಲ ಹಿಂಗಿದ್ದೀರ? ನೆಕ್ಲೆಸ್ ಸಿಕ್ಬಿಡ್ತು. ಇರುವೆ ಮುತ್ಕೊಂಡಂಗೆ ಮುತ್ತಿದ್ವು. ಓಪನ್ ಓಪನ್ ಓಪನ್. ಇದೆಯಲ್ಲ ಇದೆಯಲ್ಲ ಏನಪ್ಪ ನಾ ಹೇಳಿದ್ದು ಇದೇ ನೆಕ್ಲೆಸ್, ಇದೇ ಡಿಸೈನ್. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ. ಅಣ್ಣಯ್ಯ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಕಣೋ. ಗುಡ್ ಪ್ರೆಸೆಂಟೇಷನ್. ಈಶಾ ಗಂಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ಸ್ ಅಪ್ಪ. ಅಕ್ಕ ಆದ್ರೆ ಒಂದ್ ವಿಷಯ. ಏನಪ್ಪ? ಆ ವಿಶಾಲಾಕ್ಷಿ ಹಾಕೊಂಡಿರೋ ನೆಕ್ಲೆಸ್ ನ ನೀನ್ ಹಾಕೊಳ್ತೀಯಾ? ವಿಶಾಲಾಕ್ಷಿ ಅವರು ಅದನ್ನ 2 ದಿನ ಕುತ್ತಿಗೆಗೆ ಹಾಕೊಂಡಿದ್ರು. ಏನೀಗ? ಅಕ್ಕ ಬೇರೆ ಹಾಕೊಂಡಿದ್ದ ನೆಕ್ಲೆಸ್ ನೀನ್ ಹಾಕೊಂಬೇಡ. ಇದನ್ನ ಪಕ್ಕಕ್ಕಿಟ್ಟು ಬಾವುನ್ಗಳು ಇದೇ ತರದ ಹೊಸ ನೆಕ್ಲೆಸ್ ತಂದ್ಕೊಡಕ್ಕೆ. ಏನಪ್ಪ ನಂಗೆ ಈ ನೆಕ್ಲೆಸ್ ಬೇಡ, ನನ್ಗೆ ಹೊಸ ನೆಕ್ಲೆಸ್ ಬೇಕು. ಅಲ್ಲ ಹೊಸ ನೆಕ್ಲೆಸ್ ಬೇಕಪ್ಪ. ಬೇಕಪ್ಪ. ಮತ್ತೀಗ ಇದು ನೋಡಿ ಹೊಸ ನೆಕ್ಲೆಸ್ ತಂದ್ಕೊಡಿ, ಅದನ್ನ ನಾನು ಹಾಕೋತೀನಿ. ಇದನ್ನ ಗಂಗೆ ಕೊಡ್ತೀನಿ. ಹೊಸ ನೆಕ್ಲೆಸ್ ತಂದು ಕೊಟ್ಟಿಲ್ಲ ಅಂದ್ರೆ ಏನೀಗ? ತಂದ್ಕೊಡ್ಲಿಲ್ಲ ಅಂದ್ರೆ ಊಟ ನಿದ್ದೆ ಎಲ್ಲ ಎಲ್ಲ ಏಣಿ ಮೇಲೆ. ಅಷ್ಟೇ ತಾನೇ.